ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಇನ್ನು ಫ್ಲವರ್ ಶೋನಲ್ಲಿ ತೇಜಸ್ವಿ ವಿಸ್ಮಯ ಲೋಕ ಅನಾವರಣವನ್ನು ಮಾಡಲಾಗಿದೆ. ಇಂದಿನಿಂದ ಜನವರಿ 26ರವರೆಗೆ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ತೇಜಸ್ವಿ ಬದುಕು ಬರಹ ಕುರಿತ ತೇಜಸ್ವಿ ವಿಸ್ಮಯ ಥೀಮ್ ನಡಿ ಈ ಒಂದು ಫ್ಲವರ್ ಶೋನ ಆಯೋಜನೆ ಮಾಡಲಾಗಿದೆ. ಇನ್ನು 2219ನೇ ಫ್ಲವರ್ ಶೋ ತೇಜಸ್ವಿಯ ಕಾರ್ಟೂನ್ ಆಗಿರಬಹುದು, ಮಂತ್ರ ಮಾಂಗಲ್ಯ ವಿಚಾರಧಾರೆ ಆಗಿರಬಹುದು, ಜೊತೆಗೆ ಗಾಜಿನ ಮನೆ ಅಂಗಳದಲ್ಲೂ ಕೂಡ ತೇಜಸ್ವಿ ಅವರ ನೆಚ್ಚಿನ ಕಾಡನ್ನ ನಿರ್ಮಾಣ ಮಾಡಲಾಗಿದೆ. ವಾಯುವಿಹಾರಿಗಳ ಸ್ವರ್ಗಲೋಕ ಸಸ್ಯಕಾಶಿ ಎಂದೇ ಕರೆಸಿಕೊಳ್ಳುವಂತಹ ಬೆಂಗಳೂರಿನ ಪ್ರತಿಷ್ಠಿತ ಲಾಲ್ಬಾಗ್ನಲ್ಲಿ 219ನೇ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಜನವರಿ ಆಗಸ್ಟ್ ಬಂದ್ರೆ ಸಾಕು ಬೆಂಗಳೂರಿನಲ್ಲಿ ಹೂವಿನ ಲೋಕವೇ ಅರಳುತ್ತೆ. ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಒಂದ್ ರೀತಿಯಲ್ಲಿ ವಿಭಿನ್ನ ಹಾಗೂ ಏನು ಕತೆ ಕಾದಂಬರಿ ಪ್ರಿಯರಿಗೆ ಅಚ್ಚುಮೆಚ್ಚಿನ ಥೀಮ್ನ ಮೂಲಕ ಬಂದಿರುವಂತದ್ದು. ಇದೀಗ ನಾನು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಫ್ಲವರ್ ಶೋನ ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಮ್ಮೆಲ್ಲರಿಗೂ ಕಾಡು ಬೆಟ್ಟ ಅಂದ್ರೆ ತಕ್ಷಣ ನೆನಪಾಗೋದೇ ಪೂರ್ಣಚಂದ್ರ ತೇಜಸ್ವಿ ಅವರು. ಅವರ ಥೀಮ್ನ ಮೂಲಕ ಪೂರ್ಣಚಂದ್ರ ತೇಜಸ್ವಿ ಅವರ ವಿಸ್ಮಯವನ್ನ ಈಗಾಗ್ಲೇ ಫಲಪುಷ್ಪ ಪ್ರದರ್ಶನದಲ್ಲಿ ಕಾಣ್ತಾ ಇರುವಂತದ್ದು. ಸಂಪೂರ್ಣವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಚರಿತ್ರೆ ಜೊತೆಗೆ ಅವರೊಂದಿಗೆ ಕಾಡು ಬೆಟ್ಟ ಇದರೊಂದಿಗೆ ಅವರಿಗೆ ಇರುವಂತಹ ಒಡನಾಟವನ್ನ ಸಂಪೂರ್ಣವಾಗಿ ಗಾಜಿನ ಮನೆಯಲ್ಲಿ ಅಳವಡಿಕೆ ಮಾಡಿರುವಂತಹ ಪ್ರೀತಿಯ ಪಾತ್ರರು. ತೇಜಸ್ವಿ ಅವರ ಕವಿತೆಗಳನ್ನ ಅವರ ಕಾದಂಬರಿಗಳನ್ನ ಓದ್ತಾ ಹೋದಾಗ ನಮ್ಗೆ ಅವರ ಪರಿಸರದೊಂದಿಗಿನ ಕಾಡು ಬೆಟ್ಟದೊಂದಿಗಿನ ಒಡನಾಟವನ್ನ ತುಂಬಾ ಹತ್ತಿರಕ್ಕೆ ಎಳೆಯುತ್ತೆ ನಮ್ಗೆ. ಸೊ ಇದು ಅವರ ಮನೆಯ ಮುಂದೆ ಅವರ ಪತ್ನಿಯವರ ಜೊತೆಗೆ ಕೂತಿರುವಂತಹ ದೃಶ್ಯವನ್ನ ಸಹ ನಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿ. ಎಸ್, ನೋಡ್ಬೋದು ನೀವು ಹೂವಿನ ಮೂಲಕವಾಗಿ ಹೂವಿನ ಮಧ್ಯದಲ್ಲಿ ಕಾಡು ಬೆಟ್ಟಗಳ ಮಧ್ಯದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಅನಾವರಣಗೊಂಡಿರುವಂತದ್ದು. ಆ ಫೋಟೋಗ್ರಫಿಯನ್ನು ಸಹ ಅವರು ಯಾವ ರೀತಿಯಾಗಿ ಕಾಡುಗಳದ್ದಾಗಿರ್ಬೋದು ಅವರು ತೆಗೆದಿರುವಂತಹ ಒಂದಷ್ಟು ಫೋಟೋಗಳನ್ನ ಸಹ ಸದ್ಯಕ್ಕೆ ಇಲ್ಲಿ ಅನಾವರಣ ಮಾಡಿರುವಂಥದ್ದು. ಜೊತೆಗೆ ಅವರ ಪುಸ್ತಕವು ಹೆಚ್ಚಾಗಿ ಜನರು ಇಷ್ಟಪಡುವಂತಹ ಕರ್ವಾಲು ಪುಸ್ತಕದ ಪ್ರತಿಯೊಂದು ಘಟನೆಗಳಾಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗಳು, ಪ್ರತಿಯೊಂದು ಕ್ರಿಮಿಕೀಟಗಳು ಜೊತೆಗೆ ಬರುವಂತಹ ಪಾತ್ರಧಾರಿಗಳನ್ನ ಸಂಪೂರ್ಣವಾಗಿ ಇಲ್ಲಿ ಅನಾವರಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ನೀವೇನಾದ್ರೂ ಲಾಲ್ಬಾಗ್ ಬಂದ್ರೆ ಎಲ್ಲವನ್ನ ಮರೆತು ಹೋಗ್ತೀವಿ ನಾವು. ಯಾಕಂದ್ರೆ ಅಂತಹ ಒಂದು ವಿಸ್ಮಯವಾದಂತಹ ಜೀವನವನ್ನ ಕಳೆದಿರುವಂತಹವರು ಪೂರ್ಣಚಂದ್ರ ತೇಜಸ್ವಿ ಅವರು. ಕಾಡಿನ ಮಧ್ಯದಲ್ಲೇ ಕಾಡು ನಾಡು ಬೆಟ್ಟಗಳ ಮಧ್ಯದಲ್ಲೇ ಅವರ ಜೀವನ ಸುಂದರವಾಗಿರುವಂತಹದ್ದು. ಸೊ ನೋಡಿದ್ರಲ್ಲ, ಇದು ಫಲಪುಷ್ಪ ಪ್ರದರ್ಶನದ ಗಾಜಿನ ಮನೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಇನ್ನು ಇವತ್ತಿನಿಂದ ಅಂದ್ರೆ 14ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಆದ್ರೆ ಇವತ್ತು ಚಾಲನೆಯನ್ನ ಸಿಎಂ ಅವರು ಕೊಡ್ತಾ ಇದ್ದಾರೆ. ನಾಳೆಯಿಂದ ಅಂದ್ರೆ 15ನೇ ತಾರೀಕಿನಿಂದ ಸಂಪೂರ್ಣವಾಗಿ ಎಲ್ಲಾ ವೀಕ್ಷಕರಿಗೂ ಎಲ್ಲಾ ಸಾಮಾನ್ಯ ಜನರಿಗೂ ಸಹ ಇಲ್ಲಿ ಬರುವುದಕ್ಕೆ ಏನು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ವಾರದ ದಿನಗಳಲ್ಲಿ ಬಂದ್ರೆ 80 ರೂಪಾಯಿ ಟಿಕೆಟ್ ಇರುತ್ತೆ. ವಾರದ ಅಂತ್ಯದಲ್ಲಿ ಅಂದ್ರೆ ಕೊನೆಯ ದಿನಗಳಲ್ಲಿ ಬಂದ್ರೆ 100 ರೂಪಾಯಿ ಟಿಕೆಟ್ ಇರುತ್ತೆ. ಇನ್ನು SSLC ಅವರಿಗೆ ಓದುವಂತಹ ಎಲ್ಲಾ ಸರ್ಕಾರಿ ವಿದ್ಯಾರ್ಥಿಗಳಿಗೂ ಸಹ ಫ್ರೀಯಾಗಿ ಉಚಿತವಾಗಿ ಅವರಿಗೆ ಮನೆ ಒಳಗಡೆ ಅಂದ್ರೆ ಗಾಜಿನ ಮನೆ ಆಗಿರ್ಬೋದು, ಫ್ಲವರ್ ಶೋ ಲಾಲ್ಬಾಗ್ ಅಲ್ಲಿರುವಂತಹ ಎಲ್ಲವನ್ನ ವೀಕ್ಷಣೆ ಮಾಡುವುದಕ್ಕೆ, ಜೊತೆಗೆ ಸ್ಕೂಲ್ ಡ್ರೆಸ್ ನಲ್ಲಿ ಬಂದವರಿಗೆ ಮಾತ್ರ ಫ್ರೀಯಾಗಿ ಮಕ್ಕಳಿಗೆ ವೀಕ್ಷಣೆಗೆ ಒಂದು ರೀತಿಯಲ್ಲಿ ಅವಕಾಶವನ್ನ ನೀಡಿರುವಂತಹದ್ದು. ಸೊ ತಾವು ಸಹ ಲಾಲ್ಬಾಗ್ ಭೇಟಿ ನೀಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳಿ, ಅವರ ಲೈಫ್ ಸ್ಟೈಲ್ ಅನ್ನ ತಿಳಿದುಕೊಳ್ಳಿ. ಇದರ ಜೊತೆಗೆ ಯಾವೆಲ್ಲ ಪುಸ್ತಕಗಳು ಹೆಚ್ಚು ಪ್ರಶಂಸೆಗೆ ಪಡೆದಿರುವಂತಹದ್ದು ಒಂದಲ್ಲ ಎರಡಲ್ಲ. ಕನ್ನಡ ಪ್ರೀತಿ, ಕನ್ನಡದ ಅಭಿಮಾನ ಎಲ್ಲವನ್ನ ಸಹ ಇಲ್ಲಿ ಲಾಲ್ಬಾಗ್ನ ಅಂಗಳದಲ್ಲಿ ಅರಳಿರುವಂತಹದ್ದು. ಸೊ ತಾವು ಸಹ ಭೇಟಿ ನೀಡಿ ಈ ಹೂವಿನ ಲೋಕದಲ್ಲಿ ಒಂದು ಕ್ಷಣ ಮೈ ಮರೆತು ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ವಿಶ್ವಾನ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.